ಎಸ್, ಬೆಂಗಳೂರು ನಿವಾಸಿಗಳಿಗೆ ಮತ್ತೊಂದು ಗ್ಯಾರಂಟಿಯ ಶಾಕ್ ಎದುರಾಗಿದೆ. ಏಪ್ರಿಲ್ 1ರಿಂದ ಮನೆ ಕಸ ಸಂಗ್ರಹಕ್ಕೂ ಬಿಲ್ ಬರುತ್ತಂತೆ. ಬಿಬಿಎಂಪಿಯಲ್ಲಿ ಆಸ್ತಿ ತೆರಿಗೆ ಜೊತೆಗೆ ಕಸ ಕರಸೇವಾ ಶುಲ್ಕ ಸಂಗ್ರಹ, ವರ್ಷದಲ್ಲಿ 2 ಸಲ ಕಸದ ಟ್ಯಾಕ್ಸ್ ಪಾವತಿಸೋದಕ್ಕೆ ಅವಕಾಶ ಇದೆ. ಮನೆ ಕಸ ಸಂಗ್ರಹಕ್ಕೆ ಸರ್ವಿಸ್ ಟ್ಯಾಕ್ಸ್ ಹಾಕೋದಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ. ವಿದ್ಯುತ್, ನೀರಿನ ಬಿಲ್ ರೀತಿಯಲ್ಲಿ ಪ್ರತಿ ತಿಂಗಳು ಸಪರೇಟ್ ಆಗಿ ಕಸದ ಬಿಲ್ ಬರುತ್ತೆ. ಬದಲಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಕಸದ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. 600 ಸ್ಕ್ವೇರ್ ಫೀಟ್ ಮನೆಗೆ ಪ್ರತಿ ತಿಂಗಳು 10 ರೂಪಾಯಿ ಕಸದ ಟ್ಯಾಕ್ಸ್, 1000 ಸ್ಕ್ವೇರ್ ಫೀಟ್ ವರೆಗಿನ ಮನೆಗೆ ಮಾಸಿಕ 50 ರೂಪಾಯಿ ಕಸದ ತೆರಿಗೆ, 2000 ಸ್ಕ್ವೇರ್ ಫೀಟ್ ವರೆಗಿನ ಮನೆಗೆ ತಿಂಗಳಿಗೆ 100 ರೂಪಾಯಿ ಟ್ಯಾಕ್ಸ್, 3000 ಸ್ಕ್ವೇರ್ ಫೀಟ್ ವರೆಗೆ 150 ರೂಪಾಯಿ, 4000 ಸ್ಕ್ವೇರ್ ಫೀಟ್ ವರೆಗೆ 200 ರೂಪಾಯಿ ಸಂಗ್ರಹ ಮಾಡಲಾಗುತ್ತೆ. ಅಪಾರ್ಟ್ಮೆಂಟ್ಗಳ ಕಸವನ್ನ ತೂಕಕ್ಕೆ ಹಾಕಿ ಅಲ್ಲೂ ಕೂಡ ಟ್ಯಾಕ್ಸ್ ಹಾಕ್ತಾರೆ. ಅಪಾರ್ಟ್ಮೆಂಟ್ ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಬಳಕೆದಾರರ ಶುಲ್ಕ. ಅದು ಕಮರ್ಷಿಯಲ್ ಕಟ್ಟಡಗಳಲ್ಲಿ ಸರಾಸರಿ ಕಸ ಉತ್ಪಾದನೆಗೆ ಮಾಸಿಕ ಶುಲ್ಕ. ಕಮರ್ಷಿಯಲ್ ಕಟ್ಟಡಗಳಲ್ಲಿ ದೈನಂದಿನ 5 ಕೆಜಿ ಕಸಕ್ಕೆ ಮಾಸಿಕ 500 ರೂಪಾಯಿ ಕೊಡಬೇಕಾಗುತ್ತೆ. ಕಮರ್ಷಿಯಲ್ ಕಟ್ಟಡಗಳಲ್ಲಿ 10 ಕೆಜಿ ಕಸ ಉತ್ಪಾದನೆಗೆ ಮಾಸಿಕ 1400 ರೂಪಾಯಿ ಇರುತ್ತೆ. ಪ್ರತಿದಿನ 25 ಕೆಜಿಗೆ 3500 ರೂಪಾಯಿ, 50 ಕೆಜಿಯ ತನಕ 7000 ರೂಪಾಯಿ, 100 ಕೆಜಿಯ ತನಕ 14,000 ರೂಪಾಯಿ. ಹೋಟೆಲ್ ಮಾಲೀಕರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಬಿಬಿಎಂಪಿ. ತುಷಾರ್ ಗಿರಿನಾಥ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಏನು ಕರೆಂಟ್ ಬಿಲ್, ವಾಟರ್ ಬಿಲ್ ಏನು ಬರ್ತಾ ಇತ್ತು, ಅದೇ ರೀತಿಯಲ್ಲಿ ಈಗ ಕಸದ ಬಿಲ್ ಬರುತ್ತೆ ಪ್ರತಿ ಮನೆಗೂ. ಅದಕ್ಕೂ ಒಂದು ಸ್ಟೇಜ್ಗಳಿದೆ. 1 ಕೆಜಿ ಕಸಕ್ಕೆ ಇಷ್ಟು, 2 ಕೆಜಿ ಕಸಕ್ಕೆ ಇಷ್ಟು, 10 ಕೆಜಿ ಕಸಕ್ಕೆ ಇಷ್ಟು. ಹಾಗೆ 600 ಸ್ಕ್ವೇರ್ ಫೀಟ್ ಮನೆಗೆ ಪ್ರತಿ ತಿಂಗಳು 10 ರೂಪಾಯಿ, 1000 ಸ್ಕ್ವೇರ್ ಫೀಟ್ ವರೆಗಿನ ಮನೆಗೆ ಮಾಸಿಕ 50 ರೂಪಾಯಿ ಕಸದ ತೆರಿಗೆ. ಇದು ಒಟ್ಟಿನಲ್ಲಿ ಬಿಬಿಎಂಪಿಯಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ.